ನೋಡಿ 53 ಎಕರೆ ಇದೇ ರೀತಿ ಸೇಮ್ ಮಣ್ಣು. ಒಳ್ಳೆ ಲೊಕೇಶನ್ಸ್ ತುಂಬ ಚೆನ್ನಾಗಿದೆ ನೋಡಿ. ಇದು 1 ವಿಡಿಯೋ ಅಲ್ಲ 7 ವಿಡಿಯೋ ಮಾಡ್ತಿದ್ದೀನಿ. ಇವ್ರು ಏನು ಫಸಲು ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಡ್ರಿಪ್ ಎಲ್ಲ ಮಾಡಿದ್ದಾರೆ. ಇದು ಊರಿಗೆ ನಿಯರ್ ಅಟ್ಯಾಚ್ ಆಗಿರುವಂಥ ಜಾಗ. ಅಕ್ಕಪಕ್ಕ ಎಲ್ಲ ತುಂಬ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಇದೆ. ಎಲ್ಲ ಸುತ್ತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಲ್ಯಾಂಡ್ಗಳು, ತೋಟಗಳೆಲ್ಲ. ನೋಡಿ ಮಣ್ಣು ಏನು ಸೂಪರ್ ಆಗೈತೆ. 53 ಎಕರೆ ಪೇಪರು, ಒಂದು 10 ರಿಂದ 15 ಎಕರೆ ಕರಾವು. ಒಳ್ಳೆ ಇವಿದೆ ಸುತ್ತ. ಎಕರೆ 33 ಲಕ್ಷ ಹೇಳ್ತಿದ್ರೆ, ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. ನೋಡಿ ಕೆಳಗಡೆ ಒಂದು ಲೇಬರ್ ಸೆಡ್ ಐತೆ, ಒಂದು ಕೃಷಿ ಹೊಂಡ ಇದೆ. ಇಲ್ಲಿ ಓನರ್ದೊಂದು ಮನೆ ಐತೆ. ಎಲ್ಲ ಇದೇ ಲೆವೆಲ್ ಇದೆ ಜಾಗ ಅಂತ ಎಲ್ಲ. ಮೈಸೂರಿಂದ 80 ರಿಂದ 90 ಕಿಲೋಮೀಟ್ರು, ಬೆಂಗಳೂರಿಂದ 230 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 130. ಜಾಗ ಅಂತೂ ಸೂಪರಾಗಿದೆ. ಸುತ್ತ ಒಳ್ಳೆ ಈವಿದೆ. ಒಳ್ಳೆ ಲೊಕೇಶನ್ನು, ಬ್ಯೂಟಿಫುಲ್ ಲೊಕೇಶನ್ನು. ಇವ್ರು ಎಕರೆ 33 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. 10 ರಿಂದ 12 RTC ಬರ್ತವೆ, 15 RTC ಬರ್ತಾವೆ. ಒಬ್ಬರೇ ಓನರು. ಪರ್ಚೇಸ್ ಮಾಡಿರುವಂಥ ಜಾಗ. ಒಳ್ಳೆ ವಾಟ್ರ್ ಬೆಲ್ಟು, ಒಳ್ಳೆ ಲೊಕೇಶನ್ನು ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಸುತ್ತ ಎಲ್ಲ ಬರೀ ತೋಟಗಳೇ ನೋಡಿರಿ. ಇದ್ರ ಹಿಂದೆಗಡೆ ಯಾರೋ ಒಬ್ರು 100 ಎಕರೆ ಮಾಡಿದ್ದಾರೆ ನೋಡಿರಿ. ಇದ್ರ ಹಿಂಭಾಗನೇ ಮಣ್ಣಂತೂ ಇದೇ ರೀತಿ ರೆಡ್ ಸಾಯಿಲು. 10 ರಿಂದ 15 RTC ಬರ್ತಾವೆ. 10 ರಿಂದ 12 ಎಕರೆ ಕರಾವು. 45 ಎಕರೆ, 53 ಎಕರೆ ಪೇಪರು. ನೋಡಿದ್ದು ಓನರ್ ಮನೆ. ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದು. ಮಣ್ಣಂತೂ ಸೂಪರಾಗಿದೆ ನೋಡಿ. ಅಡಿಕೆ ತಂದು ಮಡಗಿದ್ದಾರೆ ನಡುವರ್ಸಕ. ಎಲ್ಲ ಒಂದೇ ಮಟ್ಟ ಲೇವಲ್ ಐತೆ. ಸುತ್ತ ಒಳ್ಳೆ ವ್ಯೂ ಇದೆ. 2 ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಒಂದು ಕಡೆ ರೈತರ ಜಮೀನು, ಒಂದು ಕಡೆ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ನಗರದಿಂದ 40 ಕಿಲೋಮೀಟ್ರು. 4 ಬೋರ್ಗಲ್ ಐತೆ. ಸುತ್ತ ಇದೇ ರೀತಿ ಪೆನ್ಷನ್ ಐತೆ.